ಪಡುಬಿದ್ರಿ ರೋಟರಿ ಕ್ಲಬ್ ಓಂಕಾರ ಕಾಸ್ಟ್ಯೂಮ್ಸ್ ಮತ್ತು ಕಲಾ ಸಂಗಮ ಸರ್ವ ಕಾಲೇಜು ವಿದ್ಯಾರ್ಥಿ ಶಕ್ತಿ ಬೆನಕ ಈವೆಂಟ್ಸ್ ಸಹಭಾಗಿತ್ವದಲ್ಲಿ ಮಾರ್ಚ್ 27ರಿಂದ ಮಾರ್ಚ್ 29ರವರೆಗೆ ಪಡುಬಿದ್ರಿ ಬಂಟರ ಸಂಘದಲ್ಲಿ 3 ದಿನಗಳ ಕಾಲ ನಡೆಯುವ ಬೃಹತ್ ಆಹಾರ ಮತ್ತು ಸ್ವದೇಶಿ ಉತ್ಪನ್ನಗಳ ಮಾರಾಟ ಮೇಳದ ಉದ್ಘಾಟನಾ ಸಮಾರಂಭವು ಪಡುಬಿದ್ರಿ ಬಂಟರ ಭವನದಲ್ಲಿ ನಡೆಯಿತು. ಸಮಾರಂಭದ ಅಧ್ಯಕ್ಷತೆಯನ್ನ ರೋಟರಿ ಅಧ್ಯಕ್ಷ ಸುನೀಲ್ ಕುಮಾರ್ ವಹಿಸಿದ್ರು. ಪಡುಬಿದ್ರಿ ಬಂಟರ ಸಂಘದ ಮಾಜಿ ಅಧ್ಯಕ್ಷ ನವೀನ್ ಚಂದ್ರ ಜಯಶೆಟ್ಟಿ ಅವರು ಸ್ವದೇಶಿ ಮೇಳವನ್ನ ಉದ್ಘಾಟಿಸಿದ್ರು. ಆಯೋಜನೆಗೊಂಡಿರ್ತಕ್ಕಂತಹ ಬೃಹತ್ ಆಹಾರ ಮತ್ತು ಉತ್ಪನ್ನಗಳ ಮಾರಾಟ ಮೇಳ. ಇದೇ ವೇಳೆ ಮಾತನಾಡಿದ ಅವರು, ಸ್ವದೇಶಿ ಮೇಳವು ಆತ್ಮನಿರ್ಭರ ಭಾರತದ ಸ್ಫೂರ್ತಿಯನ್ನ ಪ್ರತಿಬಿಂಬಿಸುತ್ತಿದೆ. ಸ್ಥಳೀಯ ಉತ್ಪನ್ನಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಸ್ಥಳೀಯ ಉತ್ಪಾದಕರಿಗೆ ಹಾಗೂ ಕುಶಲಕರ್ಮಿಗಳಿಗೆ ವೇದಿಕೆ ರೂಪಿಸುವಂತಹ ಮೇಳಗಳು ಅಗತ್ಯವಾಗಿದೆ. ಆತ್ಮನಿರ್ಭರ ಭಾರತವು ಕೇವಲ ಘೋಷಣೆಯಲ್ಲ, ಜನರ ಚಳುವಳಿಯಾಗಿದೆ. ಪ್ರತಿಯೊಬ್ಬ ನಾಗರಿಕನು ಸ್ಥಳೀಯವಾಗಿ ಉತ್ಪಾದಿಸಿದ ಉತ್ಪನ್ನಗಳನ್ನು ಬಳಸುವ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆಯಾಗಬೇಕಾಗಿದೆ. ಅಭಿವೃದ್ಧಿ ಹೊಂದಿದ ಭಾರತದ ಗುರಿಯನ್ನು ಸಾಧಿಸಲು ದೇಶದೊಳಗೆ ಉತ್ಪಾದಿಸಿದ ಸರಕುಗಳನ್ನು ಹಾಗೂ ಆಹಾರ ಪದಾರ್ಥಗಳನ್ನು ಬಳಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದರು. ಒಂದು ತತ್ತದನ್ನು ಬಿಟ್ಟು ನಾವು ಹೋಗ್ತಿದ್ದೇವೆ ಅಂತ ಆಗ್ತದೆ. ಯಾಕೆಂದರೆ ಇವತ್ತು ಎಲ್ಲರಿಗೂ ನಮ್ಮ ಈ ಆಹಾರಗಳು ಬೇಕಾಗಿಲ್ಲ. ಹಿಂದೆ ನಮ್ಮ ಹಿರಿಯರ ಒಂದು ಕಾಲದಲ್ಲಿ ನೀವೆಲ್ಲ ಕೇಳಿರ್ಬೋದು, 100 ವರ್ಷ ಬದುಕಿದ್ರು, 110 ವರ್ಷ ಬದುಕಿದ್ರು. ಅದಕ್ಕೆ ಕಾರಣಗಳು ಏನಿರ್ಬೋದು ಅಂತ ಹೇಳಿದಾಗ ಅವರು ನಮ್ಮದೇ ಆದಂಥ ನಮ್ಮಲ್ಲಿ ಇಲ್ಲಿ ಬೆಳೆಸಿದಂಥ ಎಲ್ಲ ವಸ್ತುವನ್ನು ಇಲ್ಲೇ ಸ್ಥಳೀಯವಾಗಿ ನಮ್ಮ ದೇಶದಲ್ಲಿ ಬೆಳೆಸಿದಂಥ ವಸ್ತುಗಳನ್ನು ಅವರು ತಿಂತಿದ್ರು. ಬೆಳೆಸಿದಂಥದ್ದಲ್ಲ, ಅವರು ಬೆಳೆಸಿ ತಿಂತಿದ್ರು. ಉದಾಹರಣೆಗೆ ನಮ್ಮ ಹಿರಿಯರು ಮುಂಚೆ ನೀವು ಕೇಳಿರ್ಬೋದು, ಗೆಣಸು ಅದರಿಂದ ಹಪ್ಪಳವನ್ನು ಮಾಡೋದು, ಬೇರೆ ಬೇರೆ ಮಾಡಿ ಅದನ್ನು ತಿಂತಿದ್ರು. ಅದೇ ರೀತಿ ಹಲಸು, ಅದರಿಂದ ಹಪ್ಪಳವನ್ನು ಮಾಡೋದು, ಹಲಸನ್ನು ತಿನ್ನೋದು. ಅದೇ ರೀತಿ ನಾವೇ ತಯಾರಿಸುವಂಥದ್ದು ಬಸಳೆ ಇರ್ಬೋದು, ಅದು ತೇಟಲೆ ಇರ್ಬೋದು, ನಾವು ತೊಳಿದಲ್ಲಿ ತ್ವಜಂಗ ಅಂತ ಹೇಳ್ತೇವೆ. ಇದನ್ನೆಲ್ಲ ನಾವು ಅವ್ರು ತಿಂದುಕೊಂಡಿದ್ರು. ಬಂದರೆ ಆ ಕಷ್ಟದ ಪರಿಸ್ಥಿತಿ, ಆ ಕಷ್ಟದ ಕಾಲದಲ್ಲಿ ನಾವು ಬೇರೆಯವರಿಂದ ತಗೊಳ್ಳುವ ಅಥವಾ ಹಣ ಕೊಟ್ಟು ತಗೊಳ್ಳುವಂಥ ಖರೀದಿ ಮಾಡುವಂಥ ಶಕ್ತಿ ಸಾಮರ್ಥ್ಯ ಇಲ್ಲದಿರುವಂಥ ಸಂದರ್ಭದಲ್ಲಿ ನಮ್ಮ ಮನೆಯ ತೋಟದ ಒಳಗಿರುವಂಥ ಈ ಗೆಡ್ಡೆ ಗೆಣಸುಗಳನ್ನು ನಾವು ತಿಂದು ಬದುಕಿದಂಥ ಕಾಲ ಒಂದಿತ್ತು. ಅದು ಆರೋಗ್ಯವಂತ ಕಾಲ. ಆವತ್ತಿನ ದಿನಗಳಲ್ಲಿ 100ಕ್ಕೂ ಮೇಲೆ ವರ್ಷ ಆಯುಷ್ಯನ್ನು ಪಡೆದು ಬಾಳಿದವರಿದ್ದರು. ಸಮಾರಂಭದಲ್ಲಿ ಅತಿಥಿಯಾಗಿ ಭಾಗವಹಿಸಿದ ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ ಬೆಳಪು ಅವರು ಮಾತನಾಡಿ, ಇಂದಿನ ಯುವಜನತೆ ಆಧುನಿಕ ಬದುಕಿಗೆ ಒಳಗೊಂಡು ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಳ್ಳುವ ಮೂಲಕ ವಿದೇಶಿಯರ ಸರಕು ಆಹಾರ ವಸ್ತುಗಳನ್ನು ಬಳಸುತ್ತಿರುವುದು ಖೇದಕರವಾಗಿದೆ. ಆರೋಗ್ಯಕ್ಕೆ ಮಾರಕವಾದ ಆಹಾರಕ್ಕೆ ದಾಸರಾಗಿದ್ದಾರೆ. ಉತ್ತಮ ಆರೋಗ್ಯಕರವಾದ ಸ್ವದೇಶಿ ವಸ್ತುಗಳ ಬಳಕೆ ಮಾಡುವುದರ ಜೊತೆಗೆ ಸರ್ಕಾರ ಕೂಡ ಸ್ವದೇಶಿ ವಸ್ತುಗಳಿಗೆ ಸರಿಯಾದ ಮಾರುಕಟ್ಟೆಯನ್ನ ಒದಗಿಸಬೇಕಾಗಿದೆ ಎಂದರು. ಬಹಳ ಅರ್ಥಪೂರ್ಣವಾದಂಥ ಒಂದು ಮೇಳವನ್ನು ತಾವು ಆಯೋಜನೆ ಮಾಡಿದ್ದೀರಿ. ಸ್ವದೇಶಿ ಉತ್ಪನ್ನಗಳ ಬೆಲೆ ಏನು ಅಂತ ನಮಗೆಲ್ಲರಿಗೂ ಕೂಡ ಈಗ ಅರಿವಾಗಿದೆ. ನಾವೆಲ್ಲ ವಿದೇಶಿ ಉತ್ಪನ್ನಗಳಿಗೆ ಬಹಳಷ್ಟು ಮಾರಿ ಹೋಗಿ ಅದರಲ್ಲಿ ಆಕರ್ಷಿತರಾಗಿ ಪಿಜ್ಜಾ, ಬರ್ಗರ್, KFC, ಥಮ್ಸಪ್ಪು, ಪೆಪ್ಸಿ ಅಂತ ಕುಡಿದು ನಾವು ಇಡೀ ನಮ್ಮ ಆರೋಗ್ಯವನ್ನು ಕೆಡಿಸುವಂಥದ್ದನ್ನು ನಾವು ಕಂಡಿದ್ದೇವೆ. ಯಾಕಂತ ಹೇಳಿದರೆ ಮನೆಯಲ್ಲೂ ಹಾಗೆ ಈಗ ಅಡುಗೆ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ ಯಾರಿಗೂ. ಎಲ್ಲರೂ ಗಂಡನೂ ಕೆಲಸಕ್ಕೆ ಹೋಗೋದು, ಹೆಂಡತಿಯೂ ಕೆಲಸಕ್ಕೆ ಹೋಗೋದು. ಸಾಯಂಕಾಲ ಮನೆಗೆ ಬಂದು ಪಾರ್ಸೆಲ್ ಹೇಳೋದು ಹೋಟೆಲಲ್ಲಿ. ಆ ಪಾರ್ಸೆಲಲ್ಲಿ ನಾವು ಬೆಳಿಗ್ಗೆ ಸಹ ಪಾರ್ಸೆಲ್, ಸಾಯಂಕಾಲ ಸಹ ಪಾರ್ಸೆಲ್, ಮತ್ತು ನಮಗೂ ಒಂದು ದಿನ ನಾವು ಕೂಡ ಪಾರ್ಸೆಲ್ ಆಗಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆದರೆ ನಮ್ಮೂರಿನ ಮಟ್ಟಿನ ಗುಳ್ಳ ನಾವು ವಿದೇಶಕ್ಕೆ ಕಳಿಸ್ತೇವೆ. ಈ ಸಂದರ್ಭದಲ್ಲಿ ಪಡುಬಿದ್ರಿ ಬಂಟರ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ವೈಎನ್ ಶೆಟ್ಟಿ, ಪಡುಬಿದ್ರಿ ಕಾಡಿಪಟ್ನ ಮೊಗವೀರ ಮಹಾಸಭಾದ ಅಧ್ಯಕ್ಷ ಅಶೋಕ್ ಸಾಲ್ಯಾನ್, ಬೆನಕ ಈವೆಂಟ್ಸ್ನ ಆಡಳಿತ ನಿರ್ದೇಶಕರಾದ ಗಣೇಶ್ ಶೆಟ್ಟಿ, ಭಾಸ್ಕರ್ ಪೂಜಾರಿ, ಪಡುಬಿದ್ರಿ ಓಂಕಾರ ಕಾಸ್ಟ್ಯೂಮ್ಸ್ ಮತ್ತು ಕಲಾ ಸಂಗಮದ ಆಡಳಿತ ನಿರ್ದೇಶಕಿ ಗೀತಾ ಅರುಣ್, ಪಡುಬಿದ್ರಿ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷೆ ಯಶೋಧ ಪಡುಬಿದ್ರಿ, ಸರ್ವ ಕಾಲೇಜು ವಿದ್ಯಾರ್ಥಿ ಶಕ್ತಿ ರಾಜ್ಯಾಧ್ಯಕ್ಷ ರಚನ್ ಸಾಲ್ಯಾನ್, ಪಡುಬಿದ್ರಿ ರೋಟರಿ ಕಾರ್ಯದರ್ಶಿ ಪವನ್ ಸಾಲ್ಯಾನ್ ಉಪಸ್ಥಿತರಿದ್ದರು. ರೋಟರಿ ಅಧ್ಯಕ್ಷ ಸುನೀಲ್ ಕುಮಾರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸ್ವದೇಶಿ ಮೇಳ ಒಂದು ನಮ್ಮೆಲ್ಲರ ಕನಸಾಗಿತ್ತು. ಯಾಕಂತೇಳಿದರೆ ಈ ಸ್ವದೇಶಿ ಉತ್ಪನ್ನಗಳನ್ನು ನಾವು ಬೆಂಬಲಿಸಿದಷ್ಟು ತುಂಬ ಉತ್ತಮ ರೀತಿಯಲ್ಲಿ ನಮ್ಮ ಒಂದು ಸಪೋರ್ಟ್ ಇದ್ದರೆ ನಾವು ಯಾವುದೇ ವಿದೇಶಿ ಉತ್ಪನ್ನಗಳಿಗೆ
ವಿದೇಶಿ ಉತ್ಪನ್ನಗಳನ್ನು ಪಡೆಯುವಂತಹ ಒಂದು ಅಗತ್ಯತೆ ಇರುವುದಿಲ್ಲ. ಸೊ ಆದಷ್ಟು ನಮ್ಮ ಸ್ವದೇಶಿ ಉತ್ಪನ್ನಗಳಿಗೆ ಬೆಂಬಲ ನೀಡುವುದೇ ನಮ್ಮ ರೋಟರಿ ಕ್ಲಬ್ಬಿನ ಒಂದು ಧ್ಯೇಯ ಆಗಿತ್ತು. ಕಾರ್ಯಕ್ರಮದ ನಿರ್ದೇಶಕ ಸಂತೋಷ್ ಪಡುಬಿದ್ರಿ ವಂದಿಸಿದ್ರು. ಸಂತೋಷ್ ನಂಬಿಯಾರ್ ಕಾರ್ಯಕ್ರಮ ನಿರೂಪಿಸಿದ್ರು. ಮತ್ತು ಮೈಗ್ರೇನ್ ತಲೆನೋವಿಗೆಲ್ಲ ಈ ಅಕ್ಯುಪಂಕ್ಚರ್ ಯೂಸ್ ಆಗುತ್ತೆ. ಇದು ಮೈಗ್ರೇನ್, ಲೇಡೀಸ್ ಅಂದರೆ ಶಾಲು ಟವಲ್ ಹಾಕ್ಬೇಕು, ಯಾಕಂದರೆ ಕೂದಲು ಲೆಂತ್ ಇರುತ್ತೆ. ಜೆಂಟ್ಸ್ ಆದರೆ ಈ ಥರ ಮಾಡ್ಬೋದು ನಿಮಗೆ ಮೈಗ್ರೇನ್ ತಲೆನೋವಿಗೆಲ್ಲ. ಮತ್ತು ಕಫ ಶೀತ ಎಲ್ಲ ಇದ್ದರೆ ಒಂಚೂರು ಹೀಗೆ ವಿಕ್ಸ್ ಅಮೃತಾಂಜನ್ ಅಪ್ಲೈ ಮಾಡ್ಬೋದು. ಇಲ್ಲಿಗೆ ವಿಕ್ಸ್ ಅಮೃತಾಂಜನ್ ಅಪ್ಲೈ ಈ ಥರ ಮಾಡ್ಬೋದು, ಎಲ್ಲ ರಿಲೀಫ್ ಆಗುತ್ತೆ. ಮತ್ತು ಕಫ ಶೀತ ಸ್ಟೈನ್ ರಿಮೂವ್ ಅಂತ ಬಟ್ಟೆ ಹೋಗಿದೆ ಕಲೆ ತೆಗೆದುತಾರೆ. ದೊಡ್ಡ ತಗೊಳ್ಳಿ, ಎಲ್ಲ ಲಿಕ್ವಿಡ್ ಹಾಕ್ಬಿಡಿ. ದೊಡ್ಡ ಲಿಕ್ವಿಡ್ ಹಾಕಿ ಎಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ. ಕಾಫಿ ಟೀ, ಎಲೆ, ಅಡಿಕೆ, ಗುಟ್ಕಾ, ಅರಿಶಿನ ಕಲೆ, ಬಾಳೆಕಲೆ, ತೆಂಗಿನ ಕಲೆ ಎಲ್ಲ ಕಲೆ ಹೋಗ್ಬಿಡ್ತು. Ice cream, roasted almond, Burida badam, ಗಿಡ ತಬರಕೋರ್ ಪೆನ್ಸಲೆ ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.